ನಮಸ್ಕಾರ, ಇನ್ಸೈಟರ್ಸ್ ನ್ಯೂಸ್ಗೆ ಸ್ವಾಗತ. ನಾನು ರಂಜಿತ್ ಶೆಟ್ಟಿ. ವೀಕ್ಷಕರೇ, ದೇಶದೆಲ್ಲೆಡೆ ಸಂಚಲನೆ ಎಬ್ಬಿಸಿರೋ ಒಂದು ಧರ್ಮಸ್ಥಳದ ಒಂದು ಘಟನೆ ಅಂತ ಹೇಳಿದ್ರೆ, ಅನಾಮಿಕ ವ್ಯಕ್ತಿ ಬಂದು ತಾನು ಶವಗಳನ್ನು ಹೂತಿಟ್ಟಿದ್ದೇನೆ, 100 ಶವಗಳನ್ನು ಹೂತಿಟ್ಟಿದ್ದೇನೆ, ಅದನ್ನ ತೋರಿಸ್ತೇನೆ ಅಂತ ಶರಣಾಗಿದ್ದು ಈಗ SIT ತನಿಖೆಗೆ ಆ ಪ್ರಕರಣ ಹೋಗಿದೆ. ಈಗ SIT ಅವರು ಆತ ತೋರಿಸಿರೋ ಕೆಲವು ಪಾಯಿಂಟ್ಗಳನ್ನ ಅಗೆಯೋದಕ್ಕೆ ಆರಂಭಿಸಿದ್ದಾರೆ. ಅದರಲ್ಲಿ ಈಗ 9 ಪಾಯಿಂಟ್ಗಳನ್ನ ಅಗದಿದ್ದಾರೆ. ಈಗಾಗಲೇ ಸಿಕ್ಕಿದ ಒಂದು ಅಸ್ಥಿಪಂಜರದ ಒಂದು ಫೋಟೋ ಏನಿದೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಕಾರಣ ಈಗ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು, ಡಿಗ್ಗಿಂಗ್ ಕಾರ್ಯ ಏನಿದೆ ಅದನ್ನ ಶಾಲು ಅಥವಾ ಪರದೆ ಮುಚ್ಚಿ ಈ ಶೋಧ ಕಾರ್ಯವನ್ನು ಆರಂಭಿಸಿದ್ದಾರೆ. ಈಗಾಗಲೇ 9 ಕಡೆ ಶೋಧ ಕಾರ್ಯ ಮುಕ್ತಾಯಗೊಂಡಿದ್ದು, ಈಗ ನಾನಿರುವ ಸ್ಥಳ ಏನಿದೆ ಅದು 13ನೇ ಪಾಯಿಂಟ್. ಏನು ಅನಾಮಿಕ ವ್ಯಕ್ತಿ ಬಂದು ನಾನು ಇಂತಿಂಥ ಸ್ಥಳದಲ್ಲಿ ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿದ್ದಾನೆ, ಅದರಲ್ಲಿ ಇದು ಒಂದು ಪಾಯಿಂಟ್ ಕೂಡ ಸೇರಿದೆ. ಇದು 13ನೇ ಪಾಯಿಂಟ್. ಈ ಸ್ಥಳದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಸ್ಥಳ ಮೊದಲು ತೊರೆ ಇಲ್ಲಿ ಹರಿತಾ ಇತ್ತು ಅಂತ ಸ್ಥಳೀಯರು ಹೇಳ್ತಾರೆ. ಈ ತೊರೆ ಹರಿತಾ ಇದ್ದ ಜಾಗವನ್ನ ಈಗ ಮಣ್ಣು ಮುಚ್ಚಿಡಲಾಗಿದೆ. ಜೊತೆಗೆ ಈಗ ಯಾವುದೇ ತೊರೆ ಹರಿತಾ ಇಲ್ಲ. ಇದೆಲ್ಲ ಆಗಿದ್ದು ಆತ ಯಾವಾಗ ಹೂತಿಟ್ಟಿದ್ದೇನೆ ಅಂತ ಹೇಳಿದಾನಲ್ಲ, ಅದಾದ ಮೇಲೆ ಆ ಒಂದು ಪೀರಿಯಡ್ ಮುಗಿದ ಮೇಲೆ ಇಷ್ಟೆಲ್ಲ ಒಂದು ಬದಲಾವಣೆ ಈ ಪ್ರದೇಶದಲ್ಲಿ ಆಗಿದೆ. ಹಾಗಾಗಿ ಆತ ನಿಜವಾಗ್ಲೂ ಹೇಳ್ತಾ ಇದ್ರೆ ಕೂಡ, ಅವನು ನಿಜ ಹೇಳ್ತಾ ಇದ್ದಾನೆ ಅಂದ್ರೂ ಕೂಡ ಆತನಿಗೆ ಈ ಪಾಯಿಂಟನ್ನು, ಈ ಜಾಗದಲ್ಲಿ ಯಾವ ಸ್ಥಳ ಅಂತ ಕರೆಕ್ಟಾಗಿ ಕಂಡುಹಿಡಿಯೋದು ಕೂಡ ಕಷ್ಟವಾಗ್ತಿದೆ. ಹಾಗಾಗಿ ಈಗ ಇಲ್ಲಿಯ ಸ್ಥಳೀಯರು ಹೇಳೋ ಪ್ರಕಾರ, ಇಲ್ಲೇ ಒಂದು ಮನೆ ಇದೆ, ಹತ್ರದಲ್ಲೊಂದು ಮನೆ ಇದೆ. ಇಲ್ಲಿಯ ಸ್ಥಳೀಯರು ಏನು ಹೇಳ್ತಾರೆ ಅಂತ ಹೇಳಿದರೆ, ಅವರು 10 ಗಂಟೆಗೂ ಈ ದಾರಿಯಲ್ಲಿ, ಇದು ರೋಡ್ ಸೈಡೇ ಇರೋದ್ರಿಂದ ಈ ದಾರಿಯನ್ನು ನೀವು ನೋಡ್ಬೋದು. ಇಲ್ಲಿ 10 ಗಂಟೆವರೆಗೂ, 10-11 ಗಂಟೆವರೆಗೂ ಇಲ್ಲಿ ಜನಸಂದಣಿ ಇರುತ್ತೆ, ಅಂದರೆ ಜನರು ಇಲ್ಲಿ ಓಡಾಡ್ತಿರುವ ಸ್ಥಳ. ಆದರೆ ಈತ ಏನು ತಾನು ಹೆಣವನ್ನು ಈ ಜಾಗದಲ್ಲಿ ಹೂತಿದ್ದೇನೆ ಅಂತ ಹೇಳ್ತಿದ್ದಾನೆ, ಆತ ಬಂದು ಹೂಳಿದ ಸಮಯ ಏನದು ಮಧ್ಯರಾತ್ರಿ ಆಗಿರಬಹುದು, ಅಥವಾ ಈ ಒಂದು ಮನೆ ಮುಂಗಟ್ಟು ಇರುವ ಜಾಗದಲ್ಲಿ ಬಂದು ಹೂತಿದ್ದೇನೆ ಅಂತ ಹೇಳಿದ್ರೆ ಇಲ್ಲಿ ಯಾರೂ ನಂಬುತ್ತಾ ಇಲ್ಲ. ಸ್ಥಳೀಯರು ಇದಕ್ಕೆ ಇಲ್ಲ, ಆಗಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಆತ ಗ್ಯಾರಂಟಿಯಿಂದ ಹೇಳ್ತಿದ್ದಾನೆ ಈ ಸ್ಥಳದಲ್ಲಿ, ಇಲ್ಲಿ ಏನು ಒಂದು ಬೌಂಡರಿ ಹಾಕಿದ್ದಾರೆ, ಈ ಸ್ಥಳದಲ್ಲಿ ತಾನು ಹೂತಿರೋದಾಗಿ ಪಕ್ಕಾ ಇನ್ಫಾರ್ಮೇಶನ್ ಇದೆ ಅಂತ ಆತ ಹೇಳ್ತಿದ್ದಾನೆ. ಹಾಗಾಗಿ ನಾಳೆ ನಾಡಿದ್ರಲ್ಲಿ ಈ ಸ್ಥಳವನ್ನು SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ಆರಂಭಿಸ್ತಾರೆ. ಇಲ್ಲಿ ಆತ ತೋರಿಸಿದ ಯಾವ ಒಂದು ಪಾಯಿಂಟಲ್ಲಿ ಅಗೆಯೋದಕ್ಕೆ ಶುರು ಮಾಡ್ತಾರೆ. ಆತ ತೋರಿಸಿರೋ ಪಾಯಿಂಟ್ಗಳಲ್ಲಿ ಈ 13ನೇ ಪಾಯಿಂಟ್ ಕೂಡ ಒಂದು. ಹಾಗಾಗಿ ಈ ಸ್ಥಳದಲ್ಲಿ ಒಂದು ಅಸ್ಥಿಪಂಜರ ಸಿಗುತ್ತಾ ಇಲ್ಲೋ ಅನ್ನೋದು ನಾಳೆ ಅಥವಾ ನಾಡಿದ್ದು SIT ಅಧಿಕಾರಿಗಳು ಇಲ್ಲಿ ಅಗೆಯಲಿದ್ದಾರೆ, ಎಕ್ಸ್ಕವೇಷನ್ ಮಾಡಲಿದ್ದಾರೆ. ಹಾಗೆ ನಾಳೆ ಸತ್ಯಾಸತ್ಯತೆ ಈಗ ನಾಳೆ ಹೊರ ಬರಲಿದೆ. ಹಾಗಾಗಿ ನಾಳೆವರೆಗೆ ಕಾದು ನೋಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇನ್ಸೈಟರ್ಸ್ ನ್ಯೂಸ್. ನಾನು ರಂಜಿತ್ ಶೆಟ್ಟಿ.